ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ತಮನ್ನ ನದಾಫ್ ಯೂಟ್ಯೂಬ್ ಚಾನಲ್. ಬರ್ರಿ ಇವತ್ತಿನ ಲಾಗನ್ನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಹಂಗ ಇವತ್ತು ಇಬ್ಬರದು ಬರ್ತ್ಡೇ ಐತ್ರಿ. ಒಬ್ರದ್ದು ಹೆಸರು ತಂಜೆಯ ಅಂತಂದು ಹೇಳಿ, ಇನ್ನೊಬ್ರ ಹೆಸರು ರಾಜೇಶ್ವರಿ ಅಂಥೇಳಿ. ಅವ್ರಿಬ್ಬರಿಗೂ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಬರ್ತ್ಡೇ. ನೀವು ಯಾವಾಗಲೂ ನಗನಗ್ತಾ ಖುಷಿಲಿಂತ್ರ ಇರ್ರಿ ಅಂಥೇಳಿ ನಾವು ಆ ದೇವ್ರ ಕಡೆ ಕೇಳ್ಕೊತೀವಿ. हिरम हिरम अच्छा है तमा जामा मस्त है जामा पैंट कौन लेका है कुरकुरे कौन दिलाए मैं अब्बा जी क्या मावा फोन का आता तो ऐसा होय कुवा इधर अम्मुकाने आताव इधर अम्मुकाने ಸಾನಿಯಾ ನೋಡ್ರಪ್ಪ. ಈಗ ಇವತ್ತೊಂದಿನ ಸುಟಿ ಐತ್ರಿ, ಶಾಲೆ ನಾಳೆ ಐತ್ರಿ. ಮತ್ತೀಗ ಬಿಸಿ ಬಿಸಿ ರೊಟ್ಟಿ ಮಾಡಾಕತ್ತಾಳ. ಇವತ್ತು ಮತ್ತೊಬ್ಬರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಐತ್ರಿ. ಸೊ ನಮ್ಮ ಕಡೆಯಿಂದ ಅವ್ರಿಗೆ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ಅವ್ರ ಹೆಸರು ಸೀಮಾ ಮತ್ತು ಜಾಕಿರ್ ಅನ್ನೋರ್ದು ರೀ. ಕ್ಯಾ ಮಾಯೇ साड़ी मस्त है नहीं अच्छा यो यो लेना है साड़ी है हाँ ಒಂದು ಅಲ್ಲೇನ ಮಸ್ತ್ ಐ ಆಕೆ ಏನು ಅನ್ನಕತ್ತಾಳ ಅಂತ ಹೇಳಿದ್ರ ಚಲೋ ಆಗೈತೆ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಅನ್ನಕತ್ತ ನೋಡ್ರಪ್ಪ ಹಿರಮ್ಮ. ಸರಿ ಅಲ್ಲೋಡಾಕೆ ನಾನಾಗ್ತಿಲ್ಲ ದಿಕ್ಕಾಕತ್ತೆ. ನಮಗೆ ಇವಾಗ ಒಂದು ಗಿಫ್ಟ್ ಬಂದೈತ್ರಿ. ಆ ಗಿಫ್ಟ್ ಎಲ್ಲಿಂದ ಬಂದೈತೆ ಅಂತ ಹೇಳಿದ್ರೆ ಗದಗ್ಲಿಂದ ಬಂದೈತಿ. ಅವ್ರ ಹೆಸರು ಉತ್ತರ ಅಂಥೇಳಿ. ಅವ್ರ ತಾಯಿ ಮಗಳು ಇಬ್ಬರು ನಮ್ಮ ವ್ಲಾಗ್ ನೋಡ್ತಾರಂತ್ರಿ. ಅವ್ರ ತಾಯಿಗೆ ನನ್ನ ಕಡೆಯಿಂದ ನಮಸ್ಕಾರ ರೀ. ಆ ಗಿಫ್ಟ್ ನೋಡಿ ನಮಗಂತೂ ಸಿಕ್ಕಾಪಟ್ಟೆ ಖುಷಿಯಾಗೈತಿ. ಅದ್ರೊಳಗೆ ಏನೈತೆ ಅಂತೇಳಿ ಇವಾಗ ಓಪನ್ ಮಾಡೋಣ ಬರ್ರಿ. ಗಿಫ್ಟ್ ನಮ್ಮ ಸಬ್ಸ್ಕ್ರೈಬರ್ ಕೊಟ್ಟು ಕಳಿಸ್ಯಾರಿಪ್ಪ. ಇವತ್ತು ಬಂದತ್ರಿ ಇದು. ನೋಡೋಣ್ರಿ ಇದ್ರೊಳಗೆ ಏನೈತೆ ನೋಡ್ಬೇಕು. ಓಪನ್ ಮಾಡಿ ಬರ್ರಿ ನೋಡೋಣ್ರಿ. ಗಿಫ್ಟ್ ಸಣ್ಣದೇ ಇರಲಿ ದೊಡ್ಡದೇ ಇರಲಿ ಅದಕ್ಕೆ ಬೆಲೆ ಕಟ್ಟಕ್ಕೆ ಆಗಂಗಿಲ್ಲ. ಗಿಫ್ಟ್ ರೀ. ಅವ್ರಷ್ಟು ಪ್ರೀತಿಲಿಂತ್ರ ಕೊಟ್ಟು ಕಳ್ಸ್ಯಾರ ನಮಗೆ ಅಂತ ಹೇಳಿದ್ರೆ ಅದು ನಮ್ಮ ಪಾಲಿ ದೊಡ್ಡದಾರಿ. ಅದು ಗಿಫ್ಟ್ ಬಂದು ಕೊಡ್ಲಿಕ್ಕೆ ಮತ್ತೆ ನಮಗೆ ವಾಟ್ಸಪ್ ಮಾಡ್ರಿ. ಹೌದಾ? ಕಂಪ್ನಿ ಬಟರ್ಫ್ಲೈ ಕಂಪ್ನಿ. ನಾವಿದನ್ನು ಫಸ್ಟ್ ನೋಡಿದಾಗ ಕುಕ್ಕರ್ ಅನ್ಕೊಂಡಿದ್ದೆವು. ಇಲ್ಲ ನಾನು ಕುಕ್ಕರ್ ಅನ್ಕೊಂಡಿದ್ದೆ. ಅದ್ರ ಕುಕ್ಕರ್ ಅಲ್ಲ, ಕುಕ್ಕರ್ಗಿಂತ ಭಾರಿ ಮಸ್ತ್ ಐಟಮ್ ಅದಾವ ಇವು. ಇದೊಂದು ಒಂದ ಅಲ್ಲಿ ಇದೆ 3 ಐಟಮ್ ಅದಾವ್ರಿ. 3 ಐಟಮ್ ಅದಾವು. ಎಷ್ಟು ಚೆನ್ನಾಗದ ನೋಡ್ರಿ, ಎಷ್ಟು ಕಾಸ್ಟ್ಲಿ ಅದಾವು, ಮಸ್ತ್ ಅದಾವು. ಹಿಂಗಾರಿ ಇದ್ರ ಮೇಲೆ ಮುಚ್ಚೋದಿದೆ ಅದ ಹಿಂಗ. ಇದೊಂದು ಪ್ಯಾನ್ ಆಮ್ಲೆಟ್ ಅದು ಹಾಕದ ಆದ್ರಿ ಇದು. ಥ್ಯಾಂಕ್ ಯು ಸೋ ಮಚ್ ರೀಪ್ಪ. ಈ ಗಿಫ್ಟ್ ನೋಡಿ ನಮಗಂತೂ ಭಾಳ ಖುಷಿ ಆತ್ರಿ. ಎಲ್ಲ ಗಿಫ್ಟ್ ಮಸ್ತ್ ಅದಾವ್ರಿ. 3 ಮಸ್ತ್ ಅದಾವ್ರಿ. ನಮಗೆ ಉಪಯೋಗ ಆಗೋಂಥವ್ರಿ ಇವು ಕಿಚನ್ನಿಗೆ ರೀ. ನಮಗಂತೂ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ರೀ ನಿಮಗೆ. फिर क्यों है मैं ಥ್ಯಾಂಕ್ ಯು ಬೋಲ್ ಆಂಟಿ, ಥ್ಯಾಂಕ್ ಯು ಬೋಲ್. ಬಟರ್ಫ್ಲೈ ಇದ್ರು ನೋಡವು ಕಂಪ್ನಿವು ಎಷ್ಟು ಕ್ವಾಲಿಟಿ ಗೊತ್ತೇನು? ಎಷ್ಟು ಮಸ್ತ್ ಅದಾವ, ಎಷ್ಟು ಹೆವಿ ಅದಾವ. ನಮ್ದು ಮಿಕ್ಸಿನ ಅದ ಕ್ವಾಲಿಟಿ ಇದೆ, ಬಟರ್ಫ್ಲೈ ಇದೆ. 10 ವರ್ಷ ಗ್ಯಾರಂಟಿ ಕೊಟ್ಟಾರ ಅದನ್ನ. ಇವು ಸಾನಿ ಹೆಂಗದ ಗೊತ್ತೇನು? ಒಂದೊಂದು ಪ್ಯಾನ್ ಹಿಡ್ಕೊಂಡು ಬಂದ್ರೆ ಚಲೋ ಕ್ವಾಲಿಟಿ ನೋಡಿ, ಎಷ್ಟು ಚಲೋ ಕೊಟ್ಟು ಕಳ್ಸ್ಯಾರ. ನಮಗಂತ ನೋಡಿ ಭಾಳ ಖುಷಿ ಆತ್ರಿಪ್ಪ. ನಾನು ಅದ್ರಾಗ ಯೂಸ್ ಮಾಡಿದ್ರ ಆತ ಅಂತೇಳಿ ಇದನ್ನ ಮಾಡಿದೆ. ಬಡೆಮಿಗೂ ಮತ್ತು ಪುಪ್ಪವ್ರಿಗೆಲ್ಲ ತೋರಿಸಿದೆ. ಮತ್ತು ನನಗೂ ಖುಷಿ ಆಕತ್ ನೋಡು, ಕೊಟ್ಟು ಕಳಿಸ್ಯಾರ ನೋಡ್ರಿ ಅಂತಂದು ಹೇಳಿ ಹೋಗಿ ಎಲ್ಲರಿಗೂ ತೋರ್ಸೋದ್ರಾಗ. ಅಂದ್ರೆ ಏನಂದ್ರೆ ಗೊತ್ತೇನವ್ರ, ಚಲೋ ಕ್ವಾಲಿಟಿ ಅದಾವ, ನೀ ಏನು ಯೂಸ್ ಮಾಡೋಕೆ ಹೋಗಬೇಡ, ತೆಗೆದಿಟ್ಬಿಡು, ನಾಳೆ ಸಾನಿಯನ್ ಮದುವೆ ಕೊಡಕ್ಕೆ ಬರ್ತೈತೆ ಅಂತಂದು ಹೇಳಿದ್ರು. ಪುಪ್ಪನ ಅಂದ್ರೆ ಬಡೆಮಿನ ಅಂದ್ರೆ ಹಂಗೆ ಮಾಡಲಿ ನೋಡ್ರಪ್ಪ. ನಾವಂತ್ರಿ ಈಗ ನೀವು ಕೊಟ್ಟು ಕಳಿಸಿರಿ, ನಾನು ಯೂಸ್ ಮಾಡ್ಬೇಕಂತೇಳಿ ಎಷ್ಟು ಆಸೆ ಇತ್ತು.
ಆದ್ರೆ ಈ ಕ್ವಾಲಿಟಿ ಇದ್ದದ್ದು ನೋಡಿ ಇವು ಇದ್ದದ್ದು ನೋಡಿ ನನಗಂತ್ರ ಖುಷಿ ಆಯ್ತು. ನಮ್ಮ ಅಕ್ಕರ ಹಂಗಂದ್ರೆ ಚಲೋ ಕ್ವಾಲಿಟಿ ಅದಾವ. ಅವನೇನು ಯೂಸ್ ಮಾಡಕ್ಕೆ ಹೋಗ್ಬೇಡ, ಸಾನ್ಯಾಗ ಕೊಡಕ್ಕೆ ಬರ್ತಾವ, ಈಗ ಒಂದೊಂದು ಇಟ್ಬಿಡು ತೆಗದ ಅಂತಂದು ಹೇಳಿ ನಾನು ನಮ್ಮ ಸಾನ್ಯಾಗ ತೆಗೆದಿಡಾಕತ್ತೀನಿ ನೋಡ್ರಿ. ನೀವು ಕೊಟ್ಟದ್ದು ಗಿಫ್ಟ್ ಅಂದ್ರೆ ನಮ್ಮ ಸಾನ್ಯಾಗ ಮದುವೆ ಕೊಟ್ಟಂಗೆ ಆತ್ರಿ ಗಿಫ್ಟ್. ಇದಕ್ಕಂತಾರ ಬ್ಯೂಟಿಫುಲ್ ಹೇರ್ ಸ್ಟೈಲ್ ಅಂತಾರೆ ನೋಡಿ. ಇದಕ್ಕೆ ಏನು ಹೇರ್ ಸ್ಟೈಲ್ ತಮ್ಮನ್ನಂದು, ವಾಹ್ ಕ್ಯಾ ಬಾತ್ ಹೈ ನೋಡ್ರಿ. ಬಟ್ಟೆ ಎಲ್ಲ ಕ್ಲೀನಾಗಿ ನೀಟಾಗಿ ಮರ್ಚಿಟ್ಟಾಡ್ರಿ. ಸಂಡೇ ಶನಿವಾರ ಬಂತಂದ್ರೆ ನಮ್ಮ ತಮ್ಮನಾಗ ಒಂದು ಕೆಲಸ ರೀ, ಬಟ್ಟೆ ಮರ್ಚಿಡೋದು ಕ್ಲೀನಾಗಿ. 2 ದಿನ ಆಕೆ ನನಗೆ ಹೆಲ್ಪ್ ಮಾಡ್ತಾಳ್ರಿ ಬಟ್ಟೆ ಮರ್ಚಿಡೋದ್ರಾಗ. ಟೈಮ್ ನೋಡ್ರಿ ಇವಾಗ ಸಂಜೆಗೆ 5:30 ಆತ್ರಿ. ಆಗಲೇ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೆ ರೀ. ಎಲ್ಲ ಬಟ್ಟೆ ಭಾಳ ಇದ್ದವು ರೀ ಇವತ್ತು, ಎಲ್ಲ ಒಗದು ಹಾಕಿದ್ದಾರೆ. ಹುಡುಗರು ಸ್ಕೂಲ್ ಡ್ರೆಸ್ ಅವೆಲ್ಲ ಅವನು ಒಗದು ಹಾಕಿ ಸ್ನಾನ ಮಾಡಿ ಮಕ್ಕೊಂಡಿದ್ದೆ ರೀ ನಾನು. ಈಗೇನಪ್ಪ ಅಂತ ಹೇಳಿದ್ರೆ ಸಂಜೆ ಆತ್ರಿ, ಟೀ ಕೂಡ ಟೈಮ್ ಆತ. ಮೆಹಂದಿ ಹಚ್ಕೊಂಡೆ ಮತ್ತೆ ಎಷ್ಟು ಸಲ ಹಚ್ಕೊಂತೇವೆ. ಡಾರ್ಕ್ ಆಕಿತ್ತು ಮಮ್ಮಿ, ಇನ್ನು ಡಾರ್ಕ್ ಆಕಿತ್ತು ನೋಡಿ, ಬೆಳಗ್ಗೆ ಮಟ ನೋಡಿ. ನೋಡ್ತಿಂತ ಈಗ ಸ್ವಲ್ಪ ಕಾಫಿ ಮಾಡನ್ರಿ. ಹಾಲು ಇಷ್ಟ ಅದಾವ್ರಿ. ಅಂದ್ರೆ ಇದು ನಮ್ಮ ಹಾಲು ಕಾಸೋ ಗುಂಡಿ ರೀ ಇದು. ಇದ್ರೊಳಗೆ ನಾ ಹಾಲು ಕಾಸು ಇಟ್ಟಿರ್ತೇನೆ. ನಾ ಇನ್ನು ದಿನ ಚಹಾ ಹಾಲೊಳಗೆ ಮಾಡಂಗಿಲ್ಲ ರೀ. 1 ಪ್ಯಾಕೆಟ್ ನಾನು ಕಾಸಿಟ್ಟೆ ಅಂತ ಹೇಳಿದ್ರೆ 3 ಹೊತ್ತು ಕುಡಿತೀವಿ ರೀ. 3 ದಿನ ಕುಡಿತೀನಿ ರೀ ನಾನು. ಯಾರು ನಮ್ಮ ಮನೆ ಜಾಸ್ತಿ ಚಹಾ ಕುಡಂಗಿಲ್ಲ ರೀ. ಬೆಳಗ್ಗೆ ಹುಡುಗರು ಬಿಸ್ಕಿಟ್ ಇರ್ತಾವ ಅಂತೇಳಿ ಬಿಸ್ಕಿಟ್ ಎದ್ಕೊಂಡಾಕ 1 ಟೈಮ್ ಅಷ್ಟ ಕುಡಿತಾರೆ ರೀ ಅವರು. ಹಂಗಾಗಿ ಹಾಲು ನಮಗೆ 1 ಪ್ಯಾಕೆಟ್ 3 ದಿನ ಬರ್ತಾವ್ರಿ. ಈಗ ಲಾಸ್ಟ್ ಎಷ್ಟು ಉಳ್ದಾವ್ರಿ ಇದ್ರೊಳಗೆ. ಕಾಫಿ ರೆಡಿ ಆತ್ರಿ. ಹಾಲು ಭಾಳ ಅದಾವ್ರಿ, ಕಾಫಿ ಪುಡಿ ಸ್ವಲ್ಪ ಆತ್ರಿ. 1 ಪ್ಯಾಕೆಟ್ ಒಳಗೆ ಸ್ವಲ್ಪ ಇತ್ತಿರದು, ಅದನ್ನು ಹಾಕಿದ್ರಿ ನಾನು. ನಿನ್ನ ತಲೆ ಒಳಗೆ ಹೂ ಐತಲ್ಲ, ಮಸ್ತ್ ಕಾಣತೈತೆ ಬಿಡ. ಚಂದ ಕಾಣತೈತೆ. ಇತ್ತಾಗ ಸರಾನೂ ಅಲ್ಲ, ಇತ್ತಾಗ ಇದೂ ಅಲ್ಲ, ಇತ್ತಾಗ ಅದೂ ಅಲ್ಲ, ಒಂದು ಹೂ. ಚಂದ ಕಾಣತೈತಲ್ಲ. ನಿಂದೆ ತಮನ್ನ ಏನು ತಮನ್ನ ಲುಕ್ ಏನು ಭಾರಿ ಬ್ಯೂಟಿಫುಲ್ ಲುಕ್ ಇಕ್ಕಿದೆ. ತಮನ್ನ ಲುಕ್ ಖತರ್ನಾಕ್. ಆಕೆ ಹಂಗ ಯಾರಿಗೂ ಬರಂಗನ ಇಲ್ಲ. ಹಂಗೆ ಮಾಡಕ್ ಸಾಧ್ಯ ಇಲ್ಲ. ಹೇರ್ ಸ್ಟೈಲ್ ಆಕಿ ಲುಕ್ ಯಾರಿಗೂ ಬರಂಗಿಲ್ಲ. ಅಂತ ಹುಚ್ಚ ಸಾಹಸಕ್ಕೆ ಯಾರು ಕೆನ್ನಕ್ ಹಾಕೋಬೇಡ್ರಿ. ತಮ್ಮನ ಬೇರೆ, ತಮ್ಮನ ಸ್ಟೈಲ ಬೇರೆ. ಹೆಂಗ ಹವಾನ ಹವಾ. ಸಾನಿಯಾ, ಆ ಹಣ್ಣು ಐತಲ್ಲ, ಆ ಹಣ್ಣು ತಿನ್ನೋದು ಸಕ್ರೆ ತಿನ್ನೋದು ಎರಡು ಒಂದ ನೋಡ. ನಿನಗೂ ಬೇಕೇನ? ನಿಮ್ಮ ಪಾಲೆ ತಿಂದು ಕುಂತೀರೇನ, ಅದಕ್ಕೆ ಮತ್ತೆ ನನ್ನ ಪಾಲೆದು ತಿಂದಿರಿ. ಈಗ ಬಂದು ಆಕೆ ಮುಕ್ಕೊಂಡಾಗ ಎಲ್ಲ ನಮ್ಮ ಪಾಲಿ ನಾವು ತಿಂದು ಕುತ್ಕೊಂಡಿವ. ಯಾಕೆ ತಿನ್ನಕತ್ತ ಮತ್ತೆ ತಿನ್ಬೇಕಂತ ಆಗ್ತೈತೆ. ತಿನ್ನು ತಿನ್ 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 ಹಣ್ಣು ತಿನ್ 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 ಲಡ್ಡು ತಿನ್ ತಿನ್ ಮಮ್ಮಿ ನಾಷ್ಟಕ್ಕೆ ಏನು ಮಾಡತ್ತಿ ಇವತ್ತು? ಅವಲಕ್ಕಿ. ಹೋಗ ಮಮ್ಮಿ, ಅವಲಕ್ಕಿ ಏನು ಮಾಡ್ತಿ? ಅದ ಬಾಂಬೆ ರವದು ಉಪ್ಪಿಟ್ಟು ಮಾಡಿ, ನೀವು ಮಸ್ತ್ ಮಾಡ್ತಿ. ಬಾಂಬೆ ರವದು ಉಪ್ಪಿಟ್ಟು ಮಾಡಲಿ. ಬಾಂಬೆ ರವದು ಉಪ್ಪಿಟ್ಟು ಭಾರಿ ಆಕತ್ತಿಲ್ಲ ಅದು. ಹಾ, ಮಸ್ತ್ ಆಕತ್ತ ಟೇಸ್ಟ್. ನಾ ಬೆಳಗ್ಗೆ ಎಂತ ಬರೀ ಬಡಿಸ್ಕೊಂಡೆ. ನೀಗ ಅದನ್ನ ಸುಮ್ಮನೆ ಬಿಟ್ಬಿಡೋದು ಆ ವಿಷಯ. ಹೌದಿಲ್ಲ ಮಮ್ಮಿ? ಕದ ಬಡಿಸ್ಕೊಂಡಂತೆ ಕೆಲ ಮುಕ್ಕೊಂಡಾಗ ಅದು ಕದ ಹಾಕದೈತಲ್ಲ ಹಿಂದೆ, ಹಣಿಗೆ ಟಕ್ ಅಂದ್ಬಿಡ್ತಂತದ. ಯಾವಾಗ ನಿನಗೆ ನೀನ್ ಸಂಬಂಧ ಆಗಿತ್ತ, ನೀ ಹೆಂಗದಿ ಇನ್ನು ಸ್ವಲ್ಪ ಹಿಂಗಕ್ಕಿ ಎಲ್ಲಾರ್ಗು ಬಡಿಸ್ಕೊಂತ ಕುಂತು ಬಿಡ್ತೀನಿ ನಿನ್ನಲ್ಲಿ. ನಾ ಏನ್ ಮಾಡಿದೆ ಮಮ್ಮಿ ಈಕಿಗೆ? ಏನ ಹೆದರ್ಕ್ ಬರ್ತೈತ ಅಂತೇಳಿ ನಡರಾತ್ರಿ ಬಂದು ನಮ್ಮ ಬಾಜು ಮುಕ್ಕೊಂಡೆ ಅಲ್ಲ, ಅಕ್ಕಿ ಜಾಗ ಆಗಿಲ್ಲ ಅಂತಂದ್ರೆ ಸರ್ಕೊಂತ ಹೋಗಿ ಕದದ ಇದನ್ನ ಬಡಿಸ್ಕೊಂಡ್ಬಿಟ್ಟಾಳಂತ. ಮಮ್ಮಿ ನಾ ಹೇಳಿದ್ನಿಲ್ಲ ಬೆಳಗ್ಗಿನ ಹಾಲು ಹೊಡೆದಾವ ಅಂತ ಹೇಳಿ. ಹೌದು ನೋಡು. ನೀನ್ ಅಂತಿದ್ದೀನ ಕೆನಿ ಅದ ಅನ್ನತಿದ್ಯಲ್ಲ. ಮತ್ ಕೆನಿನ ಹಂಗ ಬರಾಕತ್ತಿತ್ತ ಅದ ಚಲೋ ಹಾಲು ಇದ್ದಾಗ. ಅದಕ್ಕೆ ನೋಡಿದ್ನಿ. ಮಮ್ಮಿ ನನಗೆ ಬೇಕದ. ನಿನಗ ಮಾಡಿಡಕತ್ತೀನಿ. ಈಗ ಸಕ್ಕರೆ ಹಾಕಿ ಹೋಗಿ ಫಸ್ಟ್ ಹಾಲು ತುಂಬ ಹೋಗಿ. ನಾ ಎಲ್ಲ ತಿನ್ಬಿಟ್ಟವನ. ಡೋಂಟ್ ವರಿ, ನಾ ಅದನ್ನ ತಿನ್ನೋದೇ ಇಲ್ಲ. ನಿನಗ ಮಾಡಿರ್ತೀನಿ. ಸಕ್ಕರೆ ಎಲ್ಲ ಕರಗ್ತತಿ. ನನಗಿದ ಮಲೈ ಅಂದ್ರೆ ಭಾಳ ಇಷ್ಟ. ನಮ್ಮ ತಮ್ಮನಾಗ ಒಡ್ದದ ಹಾಲೊಳಗ ಸಕ್ಕರೆ ಹಾಕಿ ಕೊಡ್ಬೇಕ್ರಿ. ಅಂದ್ರೆ ಅದು ನೀರೆಲ್ಲ ಬಸ್ ಚೆನ್ನಿ ಅಷ್ಟ ಬರ್ತದ ನೋಡ್ರಿ. ಅದಕ್ಕೆ ಸಕ್ಕರೆ ಹಾಕಿ ಕೊಟ್ರೆ ಭಾಳ ಇಷ್ಟ ಬರ್ತದೆ, ತಿಂತಾಳ್ರಿ. ಮಸ್ತ್ ಆಕತ್ರಿ ಅದು. ನಿಮ್ಮ ತಮ್ಮನ್ನ ನಿಮ್ಮ ತಮ್ಮನ್ನ ನೋಡ್ರಿ ಹಿಂಗೈತ್ರಿ ಅದು. ಇಷ್ಟ ಐತಿ ಮಮ್ಮಿ. ನೀ ಬ್ಲೌಸ್ ಹಾಕೊಂಡಿರ್ತಿಲ್ಲ ಪುಗ್ಗಾ ತೊಳಿ, ಅವಾಗ ಹೆಂಗ್ ಕಾಣಿಸ್ತಿ ಗೊತ್ತ? ಆ ಸ್ಕೂಲಿ ಈಗ ನಾನು ಬಾಂಬೆ ರವದ ಉಪ್ಪಿಟ್ಟು ಮಾಡಾಕತ್ತೇನೆ ರೀ. ಮತ್ತು ಒಬ್ರು ಕಮೆಂಟ್ ಮಾಡಿ ಹೇಳಿದ್ರಿ ಬಾಂಬೆ ರವದ ಉಪ್ಪಿಟ್ಟು ಹೆಂಗೆ ಮಾಡೋದು ಸ್ವಲ್ಪ ಹೇಳ್ರಿ ಅಂಥೇಳಿ. ಈಗ ಮಾಡಾಕತ್ತೀನಲ್ರಿ, ಹಂಗೆ ರೆಸಿಪಿ ಸಮೇತ ಮಾಡಿದ್ನಿ ಅಂದ್ರೆ ಅವರು ನೋಡ್ಕೊತಾರೆ ರೀ. ಈಗ ನೋಡ್ರಿ, ಇಲ್ಲಿ ಉದ್ದಿನ ಬೇಳೆ ಕಡ್ಲಿ ಬೇಳೆ ತೊಗೊಂಡೇನಿ ರೀ. ಸಣ್ಣಗೆ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡೀನಿ.
ಆಮೇಲೆ ಕರಿಬೇವು ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಇಷ್ಟೆಲ್ಲ ತೊಗೋಬೇಕ್ರಿ. ಈಗ ಇಲ್ಲೊಂದು ಬಾಳಿಗೆ ಕಾಯಕ್ಕಿಟ್ಟಿನಿ, ಇದಕ್ಕೆ ಎಣ್ಣೆ ಹಾಕ್ಕೊಂಡ್ರಿ. ಈಗ ಎಣ್ಣೆ ಕಾದತ್ರಿ. ಫಸ್ಟ್ ಇದಕ್ಕೆ ಸಾಸಿವೆ ಜೀರಿಗೆ ಹಾಕೊಳ್ಳೋಣ. ಸಾಸಿವೆ ಹಾಕಿದ ತಕ್ಷಣ ಈ ಥರ ಪಟ್ ಪಟ್ಟ ಸಿಡಿಬೇಕ್ರಿ ಸಾಸಿವೆ, ಅಂದ್ರೆ ಉಪ್ಪಿಟ್ಟು ತಿನ್ನೋ ಮುಂದೆ ಕಚ್ಚ ಅನ್ನಂಗಿಲ್ಲ ರೀ. ಈಗ ಉದ್ದಿನಬೇಳೆ ಕಡಲೆಬೇಳೆ ಹಾಕೊಂಡ್ರಿ. ಇವು ಸ್ವಲ್ಪ ಗೋಲ್ಡನ್ ಕಲರ್ ಆಗ್ಬೇಕ್ರಿ. ಅವಾಗ ಉಳ್ಳಾಗಡ್ಡೆ ಅದನ್ನೆಲ್ಲ ಹಾಕ್ಕೋಬೇಕ್ರಿ. ಈಗ ನೋಡಿರಿ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಸ್ವಲ್ಪ ಕೆಂಪಾದ್ರೆ ಅವಾಗ ನಾನೀಗ ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಹಾಕಿದ್ರಿ. ಈಗ ಉಳ್ಳಾಗಡ್ಡೆ ಹಾಕೊಳ್ಳೋಣ್ರಿ. ಉಳ್ಳಾಗಡ್ಡೆ ಕೊತ್ತಂಬರಿ ಹಾಕಿನ್ರಿ. ಈಗ ಅವೆಲ್ಲ ಉಳ್ಳಾಗಡ್ಡೆ ಚಲೋ ಹೊತ್ನಂಗೆ ಫ್ರೈ ಆಗ್ಬೇಕ್ರಿ. ಹಿಂಗೆ ಹೊತ್ತಿಸ್ಬಾರ್ದ್ರಿ ಅವ್ನು ಉಳ್ಳಾಗಡ್ಡೆನ, ಕೈ ಆಡ್ಕೊತ ಸ್ವಲ್ಪ ಫ್ರೈ ಆಗಕ್ಕೆ ಬಿಡ್ಬೇಕ್ರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿನ್ರಿ. ಉಪ್ಪಿನ ಜೋಡಿನ ಸ್ವಲ್ಪ ಸಕ್ಕರೆ ಹಾಕೊಂಡ್ರಿ. ಇದ್ರಾಗ ಸಕ್ಕರೆ ಹಾಕಿದ್ನಂದ್ರೆ ಉಪ್ಪಿಟ್ಟು ಟೇಸ್ಟ್ ಆಗದ್ರಿ. ಚಲೋ ಹೊತ್ನಂಗೆ ಫ್ರೈ ಆಡೋಣ್ರಿ. ಈಗ ಇದಕ್ಕೆ ನಮಗೆ ಉಪ್ಪಿಟ್ಟಿಗೆ ಎಷ್ಟು ಬೇಕಲ್ರಿ ಅಷ್ಟು ನೀರನ್ನು ಹಾಕೊಳ್ಳೋಣ್ರಿ. ಈಗ ನೋಡ್ರಿ ನಾನು ನೀರು ಹಾಕೀನಿ. ಅದು ನೀರು ಕುದಿಯೋದ್ರೊಳಗೆ ಈ ಕಡೆಗೆ ಇಲ್ಲಿ ಮಡಿಕೆ ಕಾಳು ತೊಗೊಂಡಿನಿ. ನಾವು ಮೊನ್ನೆ ಸಂತೆ ತೊಗೊಂಬಂದಿದ್ರಿ. ಇವು ಮಳೆ ಕೊಡದಿದ್ವು. ಇದನ್ನು ಪಲ್ಯ ಮಾಡ್ತೀನಿ ರೀ. ಈಗ ಫಸ್ಟ್ ನೀರು ಹಾಕ್ಕೋಬೇಕ್ರಿ, ಯಾಕಂದ್ರೆ ಹಳ್ಳು ಪಳಿದ್ವು ಅಂದ್ರೆ ತೊಳ್ಕೊ ಹೋಗ್ಬಿಡ್ತಾವೆ ರೀ. ಈ ಥರ ನೀರು ಹಾಕ್ಯಂದು ತೊಳ್ಕೊಬೇಕ್ರಿ ಅವನ್ನ. ಇವು ಮಳೆ ಕೊಡ್ದದ್ದು ಕಾಳು ಭಾಳ ಹೆಲ್ದಿಗೆ ಚಲೋ ರೀ. ಇವು ಸಣ್ಣ ಹುಡುಗರ್ಗಂತೂ ಬೆಳಿಗ್ಗೆ ಹಂಗೆ ತಿನ್ನಕ್ಕೆ ಕೊಟ್ರೆ ಭಾಳ ಚಲೋ ನೋಡ್ರಿ. ಇವು ಮಡಿಕೆ ಕಾಳು ಪಲ್ಯ ಅಂತೂ ಮಾಡಾಕಿತ್ತೀನಿ ರೀ. ಈಗ ಆಮೇಲೆ ಇಲ್ಲಿ ನೋಡ್ರಿ ನಾವು ಉಪ್ಪಿಟ್ಟಿಗೆ ನೀರು ಹಾಕಿಟ್ಟಿದ್ವಲ್ಲ ಕುದಿಯಾಕತ್ತಿತ್ತು. ಈಗ ಅದಕ್ಕೆ ರವೆ ಹಾಕೀನಿ. ಇದು ನೋಡೋಕೆ ಇಷ್ಟು ತಿಳಿವು ಕಾಣಿಸ್ತೈತ್ರಿ, ಆಮೇಲೆ ಆರಿ ಮೇಲೆ ಗಟ್ಟಿ ಆಗಿಬಿಡ್ತೈತೆ ರೀ. ಅದಕ್ಕೆ ರವೆ ಸ್ವಲ್ಪನೇ ಹಾಕ್ಬೇಕ್ರಿ. ಅದು ಯಾಕಂದ್ರೆ ಬಾಂಬೆ ರವೆ ಅಲ್ರಿ, ಸ್ವಲ್ಪ ಹಿಡಿತೈತಿ. ಈ ಥರ ನೀರು ಆತಂತ ಹೇಳಿದ್ರೆ ಅದು ಆಮೇಲೆ ಸ್ವಲ್ಪ ಆರಿದ ಮೇಲೆ ಗಟ್ಟಿ ಹಾಕೊಂತ ಬಂದುಬಿಡ್ತೈತೆ ರೀ. ಗಟ್ಟಿ ಆತಂದ್ರೆ ಅಷ್ಟು ಚಲೋ ಆಗಂಗಿಲ್ಲ ರೀ. ಸ್ವಲ್ಪ ತಿಳಿವ ಇರ್ಬೇಕು ರೀ. ಇದು ಉಪ್ಪಿಟ್ಟು ತಿನ್ನೋಕೆ ಭಾಳ ಟೇಸ್ಟ್ ಆಕತ್ರಿ. ಇದು ನೋಡಿರಿ ಈ ಥರ ಮಾಡೋದು ನೋಡಿರಿ ಬಾಂಬೆ ರವೆದು ಉಪ್ಪಿಟ್ಟು. ನಮ್ಮ ಮನ್ಯಾಗಂತೂ ಎಲ್ಲರಿಗೂ ಇಷ್ಟ ರೀ ಇದು. ಮತ್ತು ನಮ್ಮ ಹೀರಮ್ಮನ ಫೇವ್ರೇಟು ಹೌದು, ಸೋನನ ಫೇವ್ರೇಟೂ ಹೌದು ರೀ.